ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಶುರುವಾಗಿದೆ ಸರ್ಕಾರದ ಉಚಿತ ಬಸ್ ಪಾಸ್. ಅಂದ್ರೆ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಫಸ್ಟ್ ಟೈಮ್ ಏನು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ ಅವರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಉಚಿತ ಬಸ್ ಪಾಸ್ನ ಫೋಟೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. KSRTC ಉಚಿತ ಬಸ್ ಪಾಸ್ ಪಡೆದ ಮೊದಲ ವಿದ್ಯಾರ್ಥಿ. ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಪಾಸನ್ನು ಪಡೆಯಬೇಕಾಗಿರೋದು. ಮೊನ್ನೆಯಿಂದಲೇ ಜಾರಿಯಲ್ಲಿದ್ದ ಉಚಿತ ಬಸ್ ಪಾಸ್ ನಿನ್ನೆಯಿಂದಲೇ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಪಾಸ್ ಲಭ್ಯ ಆಗ್ತಾ ಇದೆ. ಒಳ್ಳೆ ವಿಚಾರ ಇದು. ಇನ್ಮೇಲೆ ಇದೆ ನೋಡಿ, ದರ ಉಚಿತ, ₹1 ಕೊಡಂಗಿಲ್ಲ. ವಿದ್ಯಾರ್ಥಿಗಳು ಆರಾಮಾಗಿನ ಮೇಲೆ ಬಸ್ಸಲ್ಲಿ ಓಡಾಡಬಹುದು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಪಾಸ್ ಇರುತ್ತೆ, ಫ್ರೀ ಮೇಲೆ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಯೋಜನೆ. ಮುಂಚೆನೂ ಇತ್ತು, ಬಟ್ ₹1,000-1,200 ಈ ರೀತಿಯಾಗೆಲ್ಲ ತಗೊಳ್ತಾ ಇದ್ರು. ಬಟ್ ಇದು ₹1 ಕೂಡ ತಗೊಳ್ಳದೆ ಕೊಡ್ತಾ ಇರುವಂಥ ಪಾಸ್. ಸೊ ಆ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ವಿ, ಪಾಸ್ನ ಫೋಟೋ. KSRTC ಉಚಿತ ಪಾಸನ್ನು ಪಡೆದಿದ್ದಾನೆ ಮೊದಲ ವಿದ್ಯಾರ್ಥಿ. ಆನ್ಲೈನ್ನಲ್ಲೇ ಅರ್ಜಿ ಹಾಕಿ ಪಡೆಯಬೇಕಾಗಿರುವಂಥ ಪಾಸ್ ಇದು. ಉಚಿತ ವಿದ್ಯಾರ್ಥಿ ಪಾಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿಗುತ್ತೆ. 2 ದಿನಗಳಲ್ಲಿ 2,764 ಪಾಸ್ಗಳನ್ನು ವಿತರಣೆ ಮಾಡಲಾಗಿದೆ. ಈಗ ವಾಯುವ್ಯ ಸಾರಿಗೆ ನಿಗಮದಲ್ಲಿ ಅತಿ ಹೆಚ್ಚು ಪಾಸ್ ವಿತರಣೆ ಮಾಡಲಾಗಿದೆ. ನಿನ್ನೆ ಒಂದೇ ದಿನ 821 ಉಚಿತ ಪಾಸ್ ವಿತರಣೆ ಮಾಡಲಾಗಿದೆ. ಇಂದು ಮಧ್ಯಾಹ್ನದವರೆಗೆ 1943 ಪಾಸ್ಗಳನ್ನು ವಿತರಣೆ ಮಾಡಲಾಗಿದೆ. ಭರ್ಜರಿ ರೆಸ್ಪಾನ್ಸ್ ಅಂತೂ ಇದ್ದೇ ಇದೆ. ಉಚಿತ ಅಂತ ಅಂದರೆ ಮುಗಿದೇ ಹೋಯಿತು, ಅಲ್ಲಿ ಭರ್ಜರಿ ರೆಸ್ಪಾನ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಈಗ ವಿದ್ಯಾರ್ಥಿಗಳು ಪಾಪ ಹಳ್ಳಿಗಳಿಂದ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅಲ್ಲಿ ಶಾಲೆಗಳಿರ್ತವೆ. ಸೊ ಹಾಗಾಗಿ ಪ್ರತಿನಿತ್ಯ ಹಣ ಕೊಟ್ಟು ಅಥವಾ ಕಷ್ಟ ಆಗ್ತಾ ಇತ್ತು. ಬಟ್ ಈ ಯೋಜನೆಯಿಂದ ಭಾಳ ಒಳ್ಳೆಯದಾಗಿದೆ ವಿದ್ಯಾರ್ಥಿಗಳಿಗೆ. ಒಂದು ಕಡು ಬಡತನದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಉಚಿತ ಬಸ್ ಪಾಸ್ಗಳು ಈಗ ನಿನ್ನೆಯಿಂದ ಸಿಗ್ತಾ ಇದೆ. ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. 2 ದಿನದಲ್ಲಿ 2,764 ಪಾಸ್ಗಳ ವಿತರಣೆ ಕೂಡ ಮಾಡಲಾಗಿದೆ. ವಾಯುವ್ಯ ಸಾರಿಗೆ ನಿಗಮದಲ್ಲೇ ಅತಿ ಹೆಚ್ಚು ಪಾಸ್ಗಳನ್ನು ವಿತರಣೆ ಮಾಡಲಾಗಿರೋದು.